ನಾನು ಹೇಳ್ದೆ ತಾನೆ ಆಯ್ತಾ ನಿಮ್ಮಿಬ್ಬರಿಗೂ ತಕ್ಕ ಶಾಸ್ತಿ. ನಾನು ದೊಡ್ಡ ಮನೆ ಸೊಸೆ, ನಾನು ತುಂಬ ಬ್ಯುಸಿ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಫೋನ್ನ ಕಟ್ ಮಾಡ್ತಿದ್ದಾಳೆ. ಹೇಳಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ನೀ ಸ್ವಲ್ಪ ಸುಮ್ಮನೆ ರಮ್ಮ. ರೀ ನೀವೇನು ಟ್ರೈ ಮಾಡಿ. ಒಂದ್ಸಲ ದೀಪು ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಯಾರೋ ಕೂಗಾಡ್ದಂಗಾಯ್ತು ಕಣೆ. ಮನೆ ಕೆಲಸ ಬಿಟ್ಟು ಹಾಗೆ ಹೀಗೆ ಅಂತೇನೋ ಅಂತಿದ್ರು. ಯಾರು ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ದೀಪು ಕೆಲಸ ಮಾಡ್ತಿದ್ದಾಳ? ಗೊತ್ತಾಗ್ತಾ ಇಲ್ಲ, ನನಗೆ ಯಾಕೋ ಆತಂಕ ಆಗ್ತಾ ಇದೆ. ಅಂದ್ರೆ ಆ ಮನೆಯವರು ಇವಳನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ, ಸುಮ್ಮನೆ ಅಪ್ಪ ಅಮ್ಮನ ಮುಂದೆ ಡವ್ ಕಚ್ತಾ ಇದ್ದಾಳೆ. ಇವಳು ಗುಟ್ಟು ಬಯಲ್ ಮಾಡ್ಬೇಕಲ್ಲ. ಅವಳು ಯಾಕ್ರಿ ಕೆಲಸ ಮಾಡ್ತಾಳೆ? ಆ ಮನೆಯಲ್ಲಿ ಕೈಗೊಬ್ರು ಕಾಲ್ಗೊಬ್ರು ಆಳುಗಳಿರಲ್ವಾ? ಅಣ್ಣ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ? ಕೊಡಿ, ನಾನು ದೀಪುಗೆ ವಿಡಿಯೋ ಕಾಲ್ ಮಾಡ್ಕೊಡ್ತೀನಿ. ಇವತ್ತು ತಾನೇ ಮನೆಗೆ ಬಂದಿದ್ರು. ಎಲ್ಲ ಕೆಲಸನೂ ಇವರೊಬ್ಬರಿಗೆ ಮಾಡೋದಕ್ಕೆ ಹೇಳಿದ್ದಾರೆ. ಪಾಪ ಒಬ್ಬರೇ ಹೇಗೆ ಮಾಡ್ತಾರೋ ಹೇಗೋ. ಬೇಗ ಬೇಗ ಬಟ್ಟೆ ತೊಳೆದು ಪೊಲೀಸ್ ಅಪ್ಪನಿಗೆ ಫೋನ್ ಮಾಡಬೇಕು. ಓ, ಇವರಪ್ಪ ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಅದು ನನ್ನ ಫೋನು. ಅಪ್ಪನೇ ಕಾಲ್ ಮಾಡ್ತಿರ್ಬೇಕು. ಏನಾದರೂ ಎತ್ಬಿಟ್ಟು ಎಲ್ಲ ವಿಷಯ ಹೇಳ್ಬಿಟ್ರೆ? ಏನು ಫೋನ್? ಹಾ, ನಿಮ್ಮಪ್ಪ ಆಗ್ಲಿಂದ ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ನನ್ನ ಮಗಳು ಅಲ್ಲಿ ಮಹಾರಾಣಿ ತರ ಇದ್ದಾಳೆ. ಕೈಗೊಬ್ರು ಕಾಲ್ಗೊಬ್ರು ಆಳಿದ್ದಾರೆ. ಅದನ್ನ ನೋಡಿ ಕಣ್ ತುಂಬ್ಕೊಳ್ಳೋಣ ಅಂತ. ಇರು, ರಿಸೀವ್ ಮಾಡಿ ನಿನ್ ಬಂಡವಾಳ ಎಲ್ಲ ಬಯಲ್ ಮಾಡ್ತೀನಿ. ಪ್ಲೀಸ್ ಫೋನ್ ಮಾತ್ರ ಎತ್ಬೇಡಿ. ನಾನು ನಿಮ್ಮ ಕೈ ಮುಗಿತೀನಿ, ಕಾಲ್ಗೂ ಬೀಳ್ತೀನಿ. ನಮ್ಮ ಅಪ್ಪ ಅಮ್ಮನ ಅವಸಕ್ಕೆ ನಂಗೆ ಇಷ್ಟ ಇಲ್ಲ. ನಿನ್ನ ಕಾಡ್ಸೋದಂದ್ರೆ ನನಗೇನೋ ಮಜಾ. ನೀನೊಂಥರ ನನಗೆ ಆಟದ ಗೊಂಬೆ ಇದ್ದ ಹಾಗೆ. ಅದು ಏನು ಫೋನ್? ಮೊದಲು ಮನೆ ಕೆಲಸ ಎಲ್ಲ ಮುಗಿಸು, ಆಮೇಲೆ ಫೋನ್ ಕೊಡ್ತೀನಿ.
ಒಟ್ಟಲ್ಲಿ ನೋಡಿದ್ರೆ ಆ ದಿನ ದೃಷ್ಟಿ ತೆಗಿಬೇಕು ಅಂತ ಅನಿಸ್ಬೇಕು. ನೈಟ್ ನಾವು ನಿನ್ನ ಜೊತೆಗಿತ್ತು ಯಾರ ದೃಷ್ಟಿನೂ ಬೀಳದೇ ಇರೋ ಥರ ದೃಷ್ಟಿ ತೆಗೆದು ನಿನಗೆ ದೃಷ್ಟಿ ಕೊಟ್ಟಿಟ್ಟು ಕಾಪಾಡ್ಕೋಬೇಕು ಅಂದ್ಕೊಂಡಿದ್ದೆ. ನೀನೇನ ಆದ್ಮೇಲೆ ಇದ್ರದ್ದೇನು ಉಪಯೋಗ? ನನಗೆ ನನ್ನ ಕನಸು ಮುಖ್ಯ, ನನ್ನ ಕೆರಿಯರ್ ಮುಖ್ಯ. ಅದನ್ನೆಲ್ಲ ಬಿಟ್ಟು ಮದುವೆ ಆಗೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಸೌಂದರ್ಯ, ನಿನ್ನ ನಿರ್ಧಾರಕ್ಕೆ ವಿರುದ್ಧವಾಗಿರೋ ಹುಡುಗಿನ ತದ್ದು ಚಿರಾಗ್ಗೆ ಕಟ್ಟಿದೆ. ಯಾವಾಗಲೂ ಸನ್ಮಾನ ಮಾಡಿಕೊಂಡೇ ಅಭ್ಯಾಸ ಆಗಿರೋ ನಿನಗೆ ಇನ್ನು ಮುಂದೆ ಅವಮಾನ ಅಂದರೆ ಏನು ಅಂತ ಅನುಭವ ಆಗುತ್ತೆ. ಗುರುಗಳೇ, ಫೋನ್ ಬಂದಿದೆ. ಸೌಂದರ್ಯ ಅವ್ರ ವಿಷಯ ಅಂತೆ. ನಮಸ್ಕಾರ ಜೋಗೇಶ್ವರ ಗುರುಜಿಯವರಿಗೆ. ಈ ಮುಂಚೆ ಚಿರಾಗ್ ಬಗ್ಗೆ ಮಾಹಿತಿ ಕೊಟ್ಟವರು ನೀವೇ ಅಲ್ವಾ? ಹೌದು. ಈಗ ಆ ಸೌಂದರ್ಯಳ ಅಹಂಕಾರಕ್ಕೆ ಆಪತ್ತು ತರುವಂಥ ಒಂದು ಪಾರ್ಸಲ್ನ ನಿಮ್ಮ ಮನೆಗೆ ಕಳಿಸಿದ್ದೀನಿ. ಇನ್ಮೇಲೆ ನಿನ್ನ ಆಪತ್ ಬಾಂಧವ ಅಂತಾನೆ ನಾ ಕರಿತೀನಿ. ನನ್ನ ಕಡೆಯಿಂದ ನಿನಗೇನೇ ಸಹಾಯ ಬೇಕಾದರೂ ಕೇಳ್ಬೋದು. ಓಕೆ ಗುರುಗಳೇ. ಆ ತಾಯಿ ನನ್ನ ಬಾಯಲ್ಲಿ ನುಡಿಸಿದ್ದು ಯಾವತ್ತೂ ಸುಳ್ಳಾಗಲ್ಲ. ಸೌಂದರ್ಯ, ನೀನ್ ನನಗೆ ಅವಮಾನ ಮಾಡಿದೆ ಅಲ್ವಾ? ನೀನ್ ಮಾಡಿದ ಅವಮಾನಕ್ಕೆ ನಿನಗೆ ಛೀ ಮಾರಿ ಹಾಕೋ ಕಾಲ ಬಂತು. No, Chirag. You'll have to come out of this. ನಿನ್ನ ಕೆರಿಯರ್, ನಿನ್ನ ಕನಸು ಎಲ್ಲ ದೊಡ್ಡದಿದೆ. ನೀನು ಇದರಿಂದ ಆಚೆ ಬಂದು ನೀನು ಅನ್ಕೊಂಡಿದ್ನ ಅಚೀವ್ ಮಾಡಲೇಬೇಕು. Yes, Chirag. You can do it.
ಒಂದು ನಿಮಿಷ ನಾನು ಹೇಳೋವರೆಗೂ ಒಳಗಡೆ ಬರಬೇಡ, ಓಕೆ? ವಾವ್, ಮನೆ ಎಷ್ಟು ಚೆನ್ನಾಗಿದೆ. ಅರವಿಂದ್, ಏನಿದು? ಜಾನು, ನನ್ನ ಪ್ರೀತಿ ದೇವತೆ ಮೊದಲನೇ ಸಲ ಮನೆಗೆ ಬರ್ತಾ ಇದ್ದಾಳೆ. ಅದಕ್ಕೆ ಯಾರು ಕೆಟ್ಟ ದೃಷ್ಟಿನೂ ತಾಕಬಾರ್ದು ಅಂತ ಆರತಿ ಮಾಡಿ ಒಳಗಡೆ ಕರ್ಕೋತಾ ಇದ್ದೀನಿ. ನನ್ನ ಮೇಲೆ ಅಷ್ಟೊಂದು ಪ್ರೀತಿನ? ಪ್ರೀತಿ ಮಾತ್ರ ಅಲ್ಲ ಜಾನು, ನನ್ನ ಪಾಲಿನ ಮಹಾಲಕ್ಷ್ಮಿನೂ ನೀನೆ. ಮೊದಲನೇ ಸಲ ನನ್ನ ಮನೆ ಒಳಗಡೆ ಬರ್ತಿದ್ಯಾ. ನಿನ್ನ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಲಿ ಅನ್ನೋ ಹೋಪ್ಸ್ ಜೊತೆಗೆ ಬಲಗಾಲಿಟ್ಟು ಮನೆ ಒಳಗೆ ಬಾ, ಎಲ್ಲ ಒಳ್ಳೇದಾಗುತ್ತೆ. ಜಾನು, ಬಲಗಾಲಿಟ್ಟು ಒಳಗಡೆ ಬಾ. ಹೇಗಿದೆ ನನ್ನ ಹೀರೋಯಿನ್ ಇರೋ ಅರಮನೆ? ತುಂಬ ಚೆನ್ನಾಗಿದೆ. ಆದರೆ ಹೋಟೆಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಬಂದಿದ್ದೀರಾ? ಮೈ ಡಿಯರ್ ಜಾನು, ಹೋಟೆಲಲ್ಲಿ ಯಾರ್ಯಾರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಈ ನನ್ನ ಅದೃಷ್ಟ ದೇವತೆ ಅದೃಷ್ಟ ಬೇರೆ ಯಾರಿಗಾದ್ರೂ ಪಾಸ್ ಆಗ್ಬಿಟ್ರೆ, ಅದಕ್ಕೆ ಇದನ್ನೆಲ್ಲ ಅರೇಂಜ್ ಮಾಡಿದ್ದೀನಿ. ಅರೇಂಜ್ ಮಾಡಿರೋದು ಅಂದರೆ? ಅದು ಇಷ್ಟು ದಿನ ನಾನು ಬ್ಯಾಚುಲರ್ ಆಗಿದ್ನಲ್ಲ, ವಸ್ತುಗಳೆಲ್ಲ ಹೇಗೇಗೋ ಹರಡ್ಕೊಂಡಿತ್ತು. ಹೇಗಿದ್ರು ಇನ್ಮೇಲೆ ನೀನು ನನ್ನ ಜೊತೆಲಿ ಇರ್ತೀಯಲ್ವಾ, ಅದಕ್ಕೆ ಎಲ್ಲ ನೀಟಾಗಿ ಅಲ್ಲಲ್ಲೇ ಅರೇಂಜ್ ಮಾಡಿದ್ದೀನಿ. ಜಾನು, ಸದ್ಯಕ್ಕೆ ಮಾತ್ರ ಈ ಮನೆ, ನಾಳೆ ನೀನು ದೊಡ್ಡ ಹೀರೋಯಿನ್ ಆಗ್ತೀಯಲ್ಲ, ನಾವು ಅವಾಗ ದೊಡ್ಡ ಮನೆಗೆ ಶಿಫ್ಟ್ ಆಗ್ಬಿಡೋಣ, ಓಕೆನಾ? ಬಾ, ರೆಸ್ಟ್ ಮಾಡುವಂತೆ. ಈ ಮುದ್ದಾಗಿರೋ ಕೈಗಳು ಅದೆಷ್ಟು ನೋವು ಅನುಭವಿಸ್ತಿರ್ಬೇಡ ಜಾನು. ಆವಾಗಿಂದ ಇಷ್ಟು ವೇಟ್ನ ನೀನೇ ಹಿಡ್ಕೊಂಡಿದ್ಯಾ, ನನಗೆ ಕೊಡು, ತುಂಬ ಭಾರ ಇದೆ. ಇಟ್ಸ್ ಓಕೆ ಅರವಿಂದ್, ಇದು ನನ್ನ ಬ್ಯಾಗು, ನಾನೇ ಇಟ್ಕೋತೀನಿ. ಬಾ. ಚಿಕ್ಕತ್ತೆ, ಬಟ್ಟೆ ಒಗ್ದಿದ್ದಾಯ್ತು. ಕಾಲ್ ಮಿ ಮೇಡಮ್. ಮೇಡಮ್ ಅಂತ ಕರಿ. ಮೇಡಮ್, ಬಟ್ಟೆ ಒಗ್ದಿದ್ದಾಯ್ತು, ದಯವಿಟ್ಟು ಫೋನ್ ಕೊಡ್ತೀರಾ? ಪೊಲೀಸ್ ಅಪ್ಪನ ಫೋನ್ ಮಾಡ್ತೀನಿ. ಮೊದಲು ಹೋಗಿ ನನಗೆ ಕಾಫಿ ತೊಗೊಂಡು ಬಾ, ಆಮೇಲೆ ಫೋನ್ ಕೊಡ್ತೀನಿ. ನಿನ್ಗೆ ಹೇಳ್ತಿರೋದು, ಹೋಗಿ ಕಾಫಿ ತಗೊಂಡು ಬಾ ಅಂತ. ಫೋನು ಹೇಳಿದ್ರೆ ಅರ್ಥ ಆಗೋದಿಲ್ವಾ ನಿನಗೆ? ಬಾ ನನ್ನ ಜೊತೆ. ಏನಮ್ಮ, ಮೊಬೈಲ್ ಬೇಕಿತ್ತಾ? ಅಪ್ಪ ತುಂಬ ಹೊತ್ತಿಂದ ಫೋನ್ ಮಾಡ್ತಿದ್ದಾರೆ. 2 ನಿಮಿಷ ಅಪ್ಪನ ಹತ್ರ ಮಾತಾಡಿ ನೀವು ಹೇಳಿದ ಎಲ್ಲ ಕೆಲಸ ಮಾಡ್ತೀನಿ. ಆಯ್ತಮ್ಮ, ತಗೋ. ಏಯ್, ನಿನಗೆ ಬಾ ಅಂದೆ ತಾನೆ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದೀಯಾ? ಲೇ ಸುಕ್ಕು, ಅವ್ರ ತಂದೆ ಜೊತೆ ಒಂದು 2 ನಿಮಿಷ ಮಾತಾಡ್ತಾಳಂತೆ, ಬಿಡೆ. ರೀ, ನೀವು ಸುಮ್ಮನೆ ಇರಿ, ಇದಕ್ಕೆಲ್ಲ ತಲೆ ಹಾಕ್ಬೇಡಿ. ಬಾ ನನ್ನ ಜೊತೆ, ಬಾ. ಏ, ಬಿಡೆ ಅವಳನ್ನ. ಸುಕ್ಕು, ಜಾನು, ಇದು ನಮ್ಮ ಬೆಡ್ರೂಮ್. ಏನು? ಐ ಮೀನ್ ಟು ಸೇ ನಿನ್ನ ಬೆಡ್ರೂಮು ಅಂತ ಅರ್ಥ. ಜಾನು, ರೂಮಲ್ಲಿ AC ಇಲ್ಲ, ಯಾಕಂದ್ರೆ ಮಳೆಗಾಲ ಅಲ್ವಾ, ಚಳಿ ಜಾಸ್ತಿ ಇರುತ್ತೆ. ನಿನ್ ಬೇಕು ಅಂತ ಹೇಳು, ಟಕ ಅಂತ ಆರ್ಡರ್ ಮಾಡಿ ಹಾಕಿಸ್ಬಿಡ್ತೀನಿ. ಪರವಾಗಿಲ್ಲ, ಫ್ಯಾನ್ ಇದೆ ಅಲ್ವಾ, ಅಡ್ಜಸ್ಟ್ ಮಾಡ್ಕೋತೀನಿ. ಓಕೆ ಓಕೆ.
ಲವ್ ಯು ಜಾನು. ಈ ನಿನ್ನ ಬ್ಯೂಟಿಗೆ ನಾನು ಹುಚ್ಚಾಗೋಗಿದ್ದೀನಿ. ಪ್ರಪಂಚದಲ್ಲಿ ಏನೇನು ಬ್ಯೂಟಿಫುಲ್ ಆಗಿದೆಯೋ ಅದನ್ನೆಲ್ಲ ಸೇರಿ ಆ ದೇವರು ನಿನ್ನನ್ನು ಸೃಷ್ಟಿ ಮಾಡಿದಾನ ಅನ್ಸುತ್ತೆ. ಹೋಗ್ಲಿ ಸಾಕು. ನಿನ್ನನ್ನು ಲವರ್ ಆಗಿ ಪಡೆಯೋ ಅದೃಷ್ಟ ನನಗೆ ಮಾತ್ರ ಸಿಕ್ಕಿದೆ ಜಾನು. ಇದೆಲ್ಲ ಏನಿದ್ರು ಮದ್ವೆ ಆದ್ಮೇಲೆ. ಅದಕ್ಕೂ ಮುಂಚೆ ನೀವು ನನ್ನ ಹೀರೋಯಿನ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀರಾ, ನೆನ್ಪಿದೆ ತಾನೆ? ಖಂಡಿತ ನೆನಪಿದೆ ಜಾನು. ಈ ಅರವಿಂದ್ ಯಾವುದನ್ನು ಮರೆಯಲ್ಲ. ಆಕಾಶ ಭೂಮಿ ಒಂದಾದರೂ ನಾನೇನು ಅನ್ಕೊಂಡಿದ್ರು ಅದನ್ನು ಮಾಡದೇ ಇರಲ್ಲ. ಹಾಗಾದ್ರೆ ಆದಷ್ಟು ಬೇಗ ನನ್ನ ಹೀರೋಯಿನ್ ಮಾಡಿ. ಅವಾಗ ನಾನು ಅನ್ಕೊಂಡಿರೋ ಡ್ರೀಮ್ಸ್ನ ಅಚೀವ್ ಮಾಡ್ದಂಗೆ ಆಗತ್ತೆ. ಆಮೇಲೆ ಏನಿದ್ರು ಈ ಲವ್ವು ರೊಮ್ಯಾನ್ಸು ಎಲ್ಲ. ಅರೆ ಅಲ್ಲಿವರೆಗೆ ನನ್ನ ಗತಿ. ಇಷ್ಟು ವರ್ಷ ನಾನು ಹೀರೋಯಿನ್ ಆಗಬೇಕು ಅಂತ ತಾಳ್ಮೆಯಿಂದ ಕಾದಿಲ್ವಾ? ಹಾಗೆ ನೀವು ನನ್ನ ಪ್ರೀತಿಗೋಸ್ಕರ ಕಾಯ್ಬೇಕಪ್ಪ. ಈ ಫಿಲಮ್ ಅಲ್ಲಿ ಹೊಸದಾಗಿ ಲವ್ ಆದ್ರೆ ಹೀರೋಯಿನ್ಗೆ ಏನ್ ಮಾಡ್ತಾನೆ ಹೇಳಿ? ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಾರೆ, ರೈಟ್? ರಾಂಗ್. ಮೊದಲು ಅವ್ನು ಇಷ್ಟಪಟ್ಟಿರೋ ಹುಡುಗಿನ ಪಟಾಯಿಸ್ಕೋಬೇಕು ಅಂತ ಅವಳಿಂದ ಅಲಿತಾ ಇರ್ತಾನೆ. ಅದೇ ತರ ನೀವು ನನ್ನನ್ನು ಲವ್ ಮಾಡು ಅಂತ ನನ್ನಿಂದ ಅಲಿತಾ ಇರ್ಬೇಕು. ಅವಾಗ ನಾನು ಇವತ್ತು ನಾಳೆ ಅಂತ ಆಟ ಆಡಿಸ್ತಾ ಇರ್ಬೇಕು. ಅಲ್ಲ ಜಾನು, ಇನ್ ಮುಂದೆ ಇದೇ ತರ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಓಕೆ? ಅದೇನೋ ಹೇಳ್ತಾರಲ್ಲ, ಹುಡುಗಿರಿಗೆ ತಾಳ್ಮೆ ಜಾಸ್ತಿ, ಹುಡುಗರಿಗೆ ಅವಸರ ಜಾಸ್ತಿ ಅಂತ. ಅದಿವತ್ತು ಪ್ರೂವ್ ಆಗ್ತಾ ಇದೆ. ಲವ್ ಮಾಡಿದ್ಮೇಲೆ ತಾಳ್ಮೆ ಇರಲೇಬೇಕು. ಹಾಗೆ ಹೊರಗೆ ಹೋಗ್ಬೇಕು. ಅರೆ ಜಾನು, ಹೋಗಿ ನಾನು ಫ್ರೆಶ್ ಅಪ್ listen to me. ಅರೆ ಜಾನು. ಸೌಂದರ್ಯದ ಗಡಿ ಸೌಂದರ್ಯ ಅವ್ರಿಗೆ ಜೋಗೀಶ್ವರ ಗುರುಜಿ ಮಾಡುವ ಅಭಿನಂದನೆಗಳು. ಯಾಕೆ ನಗು? ಆನಂದ, ನೀನು ಮನೆ ತುಂಬಿಸ್ಕೊಂಡಿದ್ದಿಲ್ಲ, ನಿಮ್ಮ ಮನೆ ಸೊಸೆಯಾಗಿ. ಆಕೆ ನೋಡಿ ಪರಮಾನಂದ. ಅತಿಲೋಕ ಸುಂದರಿ, ಇಂದ್ರಲೋಕಕ್ಕೆ ಹೋಗಿ ಹುಡುಕಿದ್ರು ಸಿಗದೇ ಇರುವಂತ ಅಪ್ಸರೆ. ಅಂತ ಹುಡುಗಿನ ಹುಡುಕಿ ನಿನ್ ಮೈದನಿಗೆ ಮದುವೆ ಮಾಡ್ತಿದ್ಯಾ? ಈ ಕಾಲ್ ಮಾಡಿದ್ ಯಾಕೆ? ಕಾಲೆಳಿಯಕ್ಕೆ. ಚೆನ್ನಾಗಿ ಜ್ಞಾಪಿಸ್ಕೊ, ಅವತ್ತು ನಿಂತ ಜಾಗದಲ್ಲಿ ನಿಂತು ಈ ಗುರುಜಿ ನೋಡದ ಭವಿಷ್ಯ ಇವತ್ತಿನ ದಿವಸ ನಿನ್ನ ಕಣ್ಣು ಮುಂದೆ ನಿಂತು ನಿನ್ನ ಕಣ್ಣೇ ಕುಕ್ತಾ ಇದೆ ಅಲ್ಲ? ನಿನ್ನ ಮುಖಭಂಗ ಈಗ ಚೆನ್ನಾಗಾಗ್ತಾ ಇದೆ. ನಿನ್ನ ಅಹಂಕಾರನ ಕರಗಿಸಕ್ಕೆ ಭಗವಂತ ಕಳಿಸಿರೋ ಕುಲುಮೆ ಅವಳು. ಅದರಲ್ಲಿ ಮುಂದೆ ನೀನು ಹೇಗೆ ಬೇಯ್ತ್ಯ ಅಂತ ನೋಡ್ತಾ ಇರು. ಅವತ್ತು ನಾನು ನಿಮ್ಮ ಮನೆಗೆ ಬಂದಾಗ ಎಂತ ದುರಹಂಕಾರದ ಮಾತಾಡ್ದು. ನಿನ್ನ ಚಿರಾಗನ ಮದುವೆ ಆಗೋಳು ಮುಖದಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆನೂ ಇರಬಾರ್ದು ಅಂತಂದ್ರೆ, ಆದ್ರೆ ಈಗ ಎಂತವಳ್ಳ ತಂದೆ, ಮಗು ತುಂಬ ಕಲೆ ಇರೋಳ್ಳೆ ತಂದೆ. ಅದೇ ಸಂತೋಷಕ್ಕೆ ಈಗ ನಿಮ್ಮ ಮನೆಗೆ ಒಂದು ಉಡುಗೊರೆ ಬಂದಿದೆ ನೋಡು. ಮೇಡಮ್, ಒಂದು ಪಾರ್ಸಲ್ ಬಂದಿದೆ. ಒಂದು ಸಣ್ಣ ಕಲೆನೂ ಇಲ್ಲದೆ ಇರೋ ರೂಪವತಿ ಜೊತೆ ನಮ್ಮ ಚಿರು ಮದುವೆನ ನಾನು ಮಾಡದೆ ಹೋದರೆ ಗುರುಜಿ ಪಾದುಕೆನ ನನ್ನ ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಹೋಗ್ತೀನಿ. ನೆನಪಿದೆಯ ಸೌಂದರ್ಯ? ಚಾಲೆಂಜಲ್ಲಿ ಸೋತ್ರೆ ನನ್ನ ಪಾದಕೆಗಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಹೋಗ್ತೀನಿ ಅಂತ ಹೇಳಿದ್ದೆ. ನಾನು ಹಾಕೋ ಪಾದಕೆಗಳನ್ನ
ನೀನು ತಲೆ ಮೇಲೆ ಹೊತ್ಕೊಳ್ಳೋಷ್ಟು ಯೋಗ್ಯತೆನೂ ನಿನಗಿಲ್ಲ. ಅದಕ್ಕೆ ಅದೇ ರೀತಿ ಇರೋ ಇನ್ನೊಂದು ಪಾದಕೆನ ಕಳಿಸಿದ್ದೀನಿ. ಯಾವತ್ತು ತಲೆ ಮೇಲೆ ಹೊತ್ಕೋಬೇಕು, ಯಾವಾಗ ಊರು ತಿರುಗಬೇಕು, ಹೇಗೆ ತಿರುಗಬೇಕು ಅಂತ ನಾ ತಿಳಿಸ್ತೀನಿ. ಅವತ್ತು ಎಲ್ಲ ಮೀಡಿಯಾದವರ ಎದುರಿಗೆ ನನಗೆ ಅವಮಾನ ಮಾಡಿದೆ ಅಲ್ವಾ? ಈಗ ನೋಡ್ತಾ ಇರು, ಅದೇ ಎಲ್ಲ ಮೀಡಿಯಾದವ್ರನ್ನ ನಿಮ್ಮ ಮನೆ ಮುಂದೆ ಕರೆಸಿ ನಿನ್ನ ಚಿರಾಗು, ಅವನು ಮದುವೆ ಆಗಿರೋ ಹೆಣ್ಣು ಮುಂದೆ ನಿನ್ನ ನಿಲ್ಲಿಸಿ ನನ್ನ ಪಾದಕೆಗಳನ್ನ ನಿನ್ನ ತಲೆ ಮೇಲೆ ಹೊರಿಸಿ ಊರು ತುಂಬ ಮೆರವಣಿಗೆ ಮಾಡಿಸ್ತೀನಿ. ಕಾಯ್ತಾ ಇರು. ಸೌಂದರ್ಯ, ಇವಳಿಂದ ಇನ್ನೂ ಎಷ್ಟು ಅವಮಾನ ಸಹಿಸ್ಬೇಕು? ಬರ್ತಾ ಇರೋ ಕೋಪಕ್ಕೆ